ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಕೂರ್ಬಾಜ್ನ ಈ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ಬೆಳಗಿನಿಂದ ಒಂದು ವಿಡಿಯೋನ ನೋಡ್ತಾ ಇದ್ದೀನಿ. ತುಂಬಾನೇ ಹರ್ಟ್ ಆಗ್ತಾ ಇದೆ. ಜೊತೆಗೆ ಈಗಿನ ಜನರೇಷನ್ 18, 20, 25 ವರ್ಷ ವಯಸ್ಸಿನ ಯುವಕ ಯುವತಿಯರ ಮನಸ್ಥಿತಿ ಹೇಗಿರುತ್ತೆ, ಜೀವನದ ಬಗ್ಗೆ ಅವರಿಗೆ ಕಲ್ಪನೆ ಏನಿರುತ್ತೆ, ಯಾವುದರ ಬಗ್ಗೆ ಅವರಿಗೆ ಆಸಕ್ತಿ ಇರುತ್ತೆ, ಒಂದನ್ನು ಕೂಡ ನಮಗೆ ಕಲ್ಪನೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಜೊತೆಗೆ ಅವರ ಮನಸ್ಥಿತಿ ಹೇಗೆ ಎತ್ತ ಎಲ್ಲ ಸಾಕ್ತಾ ಇದೆ ಅನ್ನೋದ್ರ ನಿಟ್ಟಿನಲ್ಲಿ ತುಂಬಾ ಗಾಢವಾಗಿ ನಾವು ನೀವೆಲ್ಲ ಯೋಚನೆ ಮಾಡಬೇಕಾದಂತ ಘಟನೆ ಇದು. ಇದು ಆಗಿರೋದು ಮಹಾರಾಷ್ಟ್ರದಲ್ಲಿ. ನೀವು ಕೂಡ ಗಮನಿಸಿರ್ತೀರಿ, ಸೋಷಿಯಲ್ ಮೀಡಿಯಾ ನೋಡೋರಾಗಿದ್ರೆ ಅಥವಾ ಇವತ್ತಿನ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರ ವರದಿಯಾಗಿದೆ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ, ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿದ್ರು. ಆದ್ರೆ ಮಧ್ಯದಲ್ಲಿ ಆ ಕುಟುಂಬಕ್ಕೆ ಆದಂತಹ ಘಟನೆ ಇದೆಯಲ್ಲ, ನಮ್ಗೆ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆತ ಸತ್ತ 18, 19 ವರ್ಷದ ಯುವಕ, ವಿದ್ಯಾರ್ಥಿಯಿಂದ ಅನ್ಕೊಳ್ಬೋದು. ಆತ ಸಾಯೋದಲ್ಲದೆ ತನ್ನ ಜೊತೆಗೆ ತಂದೆಯನ್ನು ಕೂಡ ಬಲಿ ಪಡ್ಕೊಂಡಿದ್ದಾನೆ. ಮಾತ್ರವಲ್ಲ, ತಾಯಿ ಕೂಡ ಆ ಘಟನೆಯಿಂದ ಮನನೊಂದು ತಮ್ಮ ಪ್ರಾಣವನ್ನ ತೆತ್ತಿದ್ದಾರೆ. ಮೊಬೈಲ್ನ ಹುಚ್ಚು, ಮೊಬೈಲ್ನ ವ್ಯಾಮೋಹ. ಈಗೀಗ ನಾವು ಮಕ್ಕಳನ್ನ ಎಷ್ಟು ರೀತಿಯಲ್ಲಿ ನಾವು ಪಾಲನೆ ಮಾಡಿ ಬೆಳೆಸಿದ್ರು ಕೂಡ ಸಾಲೋದಿನ ಅನ್ನುವ ನಿಟ್ಟಿನಲ್ಲಿ ಈಗಿನ ಜನರೇಷನ್ಸ್ ಆಗ್ತಾ ಇದೆ. ಈ ಮೊಬೈಲ್ನ ಹುಚ್ಚು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನವಾಗಿ ತೆಗೆದುಕೊಳ್ಬಹುದು. ಮೊಬೈಲ್ಗಾಗಿ ಅನೇಕ ದುರ್ಘಟನೆಗಳು ನಡೀತಾ ಇರ್ತವೆ. ಮೊಬೈಲ್ ಕೊಡ್ಸಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಗಲಾಟೆ ಆಗುವಂಥದ್ದು, ಅಥವಾ ಇನ್ನೇನೋ ತೆಗೆದುಕೊಂಡು ತಮ್ಮ ಪ್ರಾಣವನ್ನ ಕಳ್ಕೊಳ್ಳೋದು, ಅಥವಾ ಇನ್ನೇನೋ ಮಾಡ್ಕೊಂಡು ಪ್ರಾಣವನ್ನ ಕಳ್ಕೊಳ್ಳೋದು, ಅಥವಾ ಯಾರು ಮೊಬೈಲ್ ಕೊಡಿಸ್ಲಿಲ್ಲ ಅಂಥವ್ರಿಗೆ ಅಪಾಯವನ್ನ ತಂದೊಡ್ಡುವಂಥದ್ದು, ಅವರ ಪ್ರಾಣವನ್ನ ತೆಗೆಯುವಂತಹ ಪ್ರಕರಣಗಳು ವರದಿ ಆಗ್ತಾನೆ ಇರ್ತವೆ. ಅದು ಯಾಕೆ ಹಿಂಗಾಗ್ತದವೋ ಗೊತ್ತಿಲ್ಲ. ಆ ಮೊಬೈಲ್ ನಲ್ಲಿ ಏನಿದೆ, ಜೀವ ಇಲ್ಲದ ಮೊಬೈಲ್ಗಾಗಿ ತಮ್ಮ ಜೀವವನ್ನ ತೆಗೆದುಕೊಳ್ಳೋದು, ತಮ್ಮವರ ಜೀವವನ್ನ ತೆಗೆಯೋದು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಈ ಘಟನೆ ಕೂಡ ಮೊಬೈಲ್ಗಾಗಿ ಆಗಿರುವಂಥದ್ದು. ಆತನ ಹೆಸರು ಕುನಾಲ ಅಂತ. ಆತನ ತಂದೆ ಮುರಳೀಧರ್, ತಾಯಿ ಸಂಗೀತ. ಆತನಿಗೆ 18, 19 ವರ್ಷ, ತಂದೆಗೆ ಒಂದು 48 ವರ್ಷ, ತಾಯಿಗೆ ಒಂದು 45 ವರ್ಷ ಇರಬಹುದು. ಮಹಾರಾಷ್ಟ್ರದ ಆಗ್ಲೇ ಹೇಳಿದಾಗೆ ಛತ್ರಪತಿ ಸಂಭಾಜಿ ಜಿಲ್ಲೆಯಲ್ಲಿ ಜಲ್ತಾ ಘಾಟ್ ಅನ್ನುವಂತಹ ಪ್ರದೇಶ, ಕಾವಾಡ್ ಬೆಟ್ಟ. ಇವರು ದೊಡ್ಡ ಕುಟುಂಬ ಏನಲ್ಲ, ಒಂದು ಮಧ್ಯಮ ವರ್ಗದ ಕುಟುಂಬ ಅಥವಾ ಬಡ ಕುಟುಂಬ ಅಂತಾನು ಅಂದ್ಕೊಳ್ಬಹುದು. ವಿಷಯ ಇಷ್ಟೇ, ಆತ ಐಫೋನ್ ಮೊಬೈಲ್ ಅನ್ನ ಐಫೋನ್ 15 ಯಾವ್ದೊಂದು ಮೊಬೈಲ್ ಖರೀದಿಸಿದಂತೆ. ಅದು EMI ನಲ್ಲಿ. EMI ಅಂದ್ರೆ ಒಂದು ಸಣ್ಣ ಅಮೌಂಟ್ ಅನ್ನ ಡೌನ್ ಪೇಮೆಂಟ್ ಅಂತ ಅಥವಾ ಮೊದಲ ಕಂತಿನಲ್ಲಿ ನಾವು ಪೇ ಮಾಡ್ತೀವಿ. ಅದಾದ ನಂತರದಲ್ಲಿ ತಿಂಗಳಿಗೆ ಇಷ್ಟು ಅಂತ ಅವ್ರದ್ದು ರೂಲ್ಸ್ ಇರುತ್ತೆ. ಆ ರೂಲ್ಸ್ ಪ್ರಕಾರ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಆ ಅಮೌಂಟ್ ಅನ್ನ ತಿಂಗಳ ನಾವು ಕಟ್ಕೊಂಡು ಹೋಗ್ಬೇಕು. ಈತ ಆ ಪ್ರಕಾರದಲ್ಲಿ EMI ನಲ್ಲಿ ಮೊಬೈಲ್ ಅನ್ನ ಖರೀದಿ ಮಾಡ್ಕೊಂಡಿದ್ದಾನೆ. ಆರಂಭದಲ್ಲಿ ಏನೋ ಕಟ್ಟಿದನೋ ಗೊತ್ತಿಲ್ಲ. ನಂತರದಲ್ಲಿ ಈಗೀಗ ಅವನಿಗೆ ಕಟ್ಟೋದಕ್ಕೆ ದುಡ್ಡು ಇರ್ಲಿಲ್ಲ ಅಂತೆ. ಆ ದುಡ್ಡಿಗಾಗಿ ಆತ ತನ್ನ ಮನೆಯವರನ್ನ ಕೇಳೋದಕ್ಕೆ ಶುರು ಮಾಡಿದ್ದಾನೆ. ನಾ ಈ ರೀತಿ ಮೊಬೈಲ್ ತೆಗೆದುಕೊಂಡಿದ್ದೀನಿ, ನನಗೆ EMI ಕಟ್ಟೋದಕ್ಕೆ ದುಡ್ಡಿಲ್ಲ, ದುಡ್ಡು ಕೊಡಿ ಅನ್ನುವಂತ ನಿಟ್ಟಿನಲ್ಲಿ. ಮ್ಯಾಕ್ಸಿಮಮ್ ಮನೆಯವರು ಸಪೋರ್ಟ್ ಮಾಡೋದಿಲ್ಲ. ಯಾಕಾಗಿ ನಿನಗೆ ಈ ವಯಸ್ಸಿನಲ್ಲಿ ಮೊಬೈಲು, ನೀನು ಓದಿ ಬೆಳಿಬೇಕಾದಂತವನು, ಉದ್ಯೋಗದ ಕಡೆಗೆ ಗಮನ ಹರಿಸು, ಓದಿನ ಕಡೆಗೆ ಗಮನ ಹರಿಸುವಂತ ನಿಟ್ಟಿನಲ್ಲಿ ಬುದ್ಧಿವಾದವನ್ನ ಹೇಳ್ತಾರೆ. ಈತನ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗಿದೆ ಅಂತ ಭಾವಿಸಬಹುದು. ಜೊತೆಗೆ ಒಂದಷ್ಟು ಜೋರಾಗಿ ಏರು ಧ್ವನಿಯಲ್ಲಿ ಏನೋ ಬುದ್ಧಿವಾದ ಹೇಳಿರ್ತಾರೆ. ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಒಂದಷ್ಟು ಬುದ್ಧಿಮಾತನ್ನ ಹೇಳಿದ್ದಾರೆ. ಒಂದ್ 2-3 ದಿನದಿಂದ ಈ ರೀತಿ ಗಲಾಟೆ ಆಗ್ತಾ ಇತ್ತಂತೆ. ನಿನ್ನೆಯೂ ಕೂಡ ಇದೇ ವಿಚಾರಕ್ಕಾಗಿ ಮನೆಯಲ್ಲಿ ವಾಗ್ವಾದ ಇತ್ಯಾದಿ ಎಲ್ಲ ಆಗಿದೆ. ಅದಾದ ನಂತರ ಈತ ಸೀದಾ ಹೊರಗೋಗಿದ್ರೆ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಒಂದು ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಇನ್ ಮುಂದೆ ಬರೋದೇ ಇಲ್ಲ ಅಂತ ಹೇಳಿ ಹೊರಟು ಬಂದಿದ್ದಾನಂತೆ. ಆತ ಅಲ್ಲಿಂದ ಹೊರಟು ಬಂದಿದ್ದು ಒಂದು 20-25 ಕಿಲೋಮೀಟರ್ ದೂರದ ಕಾವಾಡ್ ಅನ್ನುವಂತಹ ಬೆಟ್ಟ ಅಂದ್ರೆ ಒಂದು ಬೆಟ್ಟ ಪ್ರದೇಶ. ಪಕ್ಕದಲ್ಲೇ ನಮ್ಮಲ್ಲಿ ಕಲ್ಲು ಕ್ವಾರಿ ಎಲ್ಲ ಇರ್ತಾವಲ್ಲ, ಕಲ್ಲು ಗಣಿಗಾರಿಕೆ ಮಾಡುವಂತಹ ಪ್ರದೇಶಗಳು. ಅಲ್ಲಿನ ಚಿತ್ರಣವನ್ನ ನೀವು ಒಂದು ಇಮ್ಯಾಜಿನ್ ಮಾಡ್ಕೊಡಿ. ಎತ್ತರದ ಪ್ರದೇಶ ಒಂದು ಭಾಗದಲ್ಲಿ ಇರುತ್ತೆ, ಮತ್ತೊಂದು ಬದಿಯನ್ನ ಅಗೆದು ಅಥವಾ ಅದನ್ನ ಒಡೆದು ಅಲ್ಲಿನ ಕಲ್ಲು ಗಣಿಗಾರಿಕೆ ಮಾಡಿ ಕಲ್ಲನ್ನೆಲ್ಲ ತೆರವು ಮಾಡಿರುವಂತದ್ದು ಚಿತ್ರಣವನ್ನ ಕಲ್ಪಿಸ್ಕೊಳ್ಳಿ. ತೀರಾ ಆಳವಾದ ಪ್ರದೇಶ ಇರುತ್ತೆ. ಏನಿಲ್ಲ ಒಂದು 350-400 ಅಡಿ ಆಳ ಇರುತ್ತೆ. ಈತ ನೇರವಾಗಿ ಬರೋದು ಅಲ್ಲಿಗೆ ಬರ್ತಾನೆ. ತಂದೆ ತಾಯಿ ಹೇಗೆ ಅಂತಂದ್ರೆ, ಈತ ಮನೆಗೆ ಬರೋದಿಲ್ಲ ಅಂತ ಹೇಳ್ದಲ್ಲ, ಹಾಗಾಗಿ ಈತನನ್ನ ಫಾಲೋ ಮಾಡ್ಕೊಂಡು ಏನಾದ್ರು ಮಾಡ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಆತನ ಫಾಲೋ ಮಾಡ್ಕೊಂಡು ಬರ್ತಾರೆ. ಆತ ನೇರವಾಗಿ ಬರೋದು ಕಾವಡ್ ಬೆಟ್ಟಕ್ಕೆ. ಆ ಬೆಟ್ಟ ಪ್ರದೇಶದಲ್ಲಿ ಬಂದು ನಿಂತ್ಕೊಂಡು ಶುರು ಮಾಡ್ತಾನೆ. 10 ಗಂಟೆಗೆ ಬರ್ತಾನೆ ನಿನ್ನೆ ಬೆಳಗ್ಗೆ ಮನೆಯಿಂದ ಬಿಟ್ಟು. ಬಂದಾತ ಆ ಬೆಟ್ಟದ ಅಂಚಿನಲ್ಲಿ ನಿಂತ್ಕೊಂಡು, ನನಗೆ ದುಡ್ಡು ಕೊಡದೆ ಹೋದ್ರೆ, ನನಗೆ ಮೊಬೈಲ್ EMI ಕಟ್ಟೋದಕ್ಕೆ ದುಡ್ಡು ಕೊಡದೆ ಹೋದ್ರೆ
ನಾನು ಇಲ್ಲಿಂದ ಹಾರಿ ಪ್ರಾಣ ಕಳ್ಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಬೆದರಿಕೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆತ ಸಾಯೋದೇ ಉದ್ದೇಶವಾಗಿದ್ದಿದ್ರೆ ಬಂದ ಕೂಡಲೇ ಸಾಯ್ಬೋದಿತ್ತು. ಬಟ್ ಆತ ಅಲ್ಲಿ ಬಂದು ಆ ಅಂಚಿನಲ್ಲಿ ನಿಂತು ತಂದೆ ತಾಯಿಯನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಅಲ್ಲಿ ಒಂದಷ್ಟು ಜನರು ಇರ್ತಾರೆ, ಬೇರೆ ಬೇರೆ ಒಂದು ವ್ಯೂ ಪಾಯಿಂಟ್ ಚೆನ್ನಾಗಿರುವಂತಹ ಪ್ರದೇಶ, ಒಂದು ಬೆಟ್ಟ ಪ್ರದೇಶ, ಜೊತೆಗೆ ಚೆನ್ನಾಗಿ ವ್ಯೂ ಎಲ್ಲ ಇರುವಂತಹ ಜಾಗದಲ್ಲಿ ಸಹಜವಾಗಿ ಆ ಜನರು ಅಲ್ಲಿನ ಅಕ್ಕಪಕ್ಕದ ನಿವಾಸಿಗಳು, ಜೊತೆಗೆ ಕೆಲ ಪ್ರವಾಸಿಗರು ಕೂಡ ಇದ್ರು ಅನ್ಸುತ್ತೆ. ಆ ವಿಡಿಯೋದಲ್ಲಿ ನಾವು ಗಮನಿಸಬಹುದು. ಜೊತೆಗೆ ಹೆದ್ದಾರಿ ಬದಿಯಲ್ಲಿ ಆದ ಕಾರಣಕ್ಕಾಗಿ ಕಲ್ಲು ಕ್ವಾರಿಯ ಅಪೋಸಿಟ್ ಸೈಡ್ ನಲ್ಲೂ ಕೂಡ ಜನ ನಿಂತ್ಕೊಂಡು ಈ ಡೆವಲಪ್ಮೆಂಟ್ ಎಲ್ಲ ನೋಡ್ತಾ ಇರ್ತಾರೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋಂತ ನಿಟ್ಟಿನಲ್ಲಿ. ಆತ ಬೆಟ್ಟದ ಅಂಚಿನಲ್ಲಿಗೆ ಬಂದು ನಿಲ್ತಾನೆ. ಜನ ಕೂಡ ತಂದೆ ತಾಯಿಯನ್ನ ಮಾತಾಡಿಸ್ತಾರೆ. ಅವ್ರು ಸಾಮಾನ್ಯ ಏನೋ ಗಲಾಟೆಯಾಗಿ ಬಂದಿದ್ದಾರೆ ಅಂತ ಅನ್ಕೊಂಡಿರ್ತಾರೆ. ತಂದೆ ತಾಯಿಯನ್ನ ವಿಚಾರಿಸಿದಾಗ ಈ ರೀತಿ ವಿಷಯ ಗೊತ್ತಾಗುತ್ತೆ, ಮೊಬೈಲ್ಗಾಗಿ ಈತ ಈ ರೀತಿ ಮಾಡ್ತಾ ಇದ್ದಾನೆ ಅಂತ. ಸಹಜವಾಗಿ ಅಲ್ಲಿನ ಸ್ಥಳೀಯರು ಕೂಡ ಒಂದಷ್ಟು ಮನವೊಲಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಹತ್ರ ಬಂದ್ರೆ ನನಗೆ ದುಡ್ಡು ಕೊಡದ ಹೊರತು ನಾನು ಹತ್ರ ಬಂದ್ರೆ ನಾನು ಜಿಗಿದು ಸಾಯ್ತೀನಿ ಅನ್ನೋ ನಿಟ್ಟಿನಲ್ಲಿ ಆತ ಬೆದರಿಕೆ ಓಡ್ತಾ ಇರ್ತಾನೆ. ತಂದೆ ಕೂಡ ಸುಮಾರು ಹೊತ್ತು ಕಾಯ್ತಾರೆ, ತಾಯಿ ಕೂಡ ಅಲ್ಲೇ ಪಕ್ಕದಲ್ಲಿ ಇರ್ತಾರೆ, ತಂದೆ ತಾಯಿ ಒಟ್ಟಿಗೆ ಇರ್ತಾರೆ. ಜೊತೆಗೆ ಈತ ಮಾತ್ರ ಈ ಬೆಟ್ಟದ ಅಂಚಿನಲ್ಲಿ. ಇದು ಬೆಟ್ಟ ಅಂತ ನಾವು ಅಂದ್ಕೊಂಡ್ರೆ ಇಲ್ಲೆಲ್ಲ ಜನ ನಿಂತಿದ್ದಾರೆ, ಇದರ ಕೆಳಗೆ ಪ್ರಪಾತ ಇದೆ. ಈತ ಈ ಎಂಡಲ್ಲಿ ಬಂದು ನಿಂತು ತನ್ನ ಹುಚ್ಚಾಟವನ್ನ ಮಾಡ್ತಾ ಇರ್ತಾನೆ. 10 ಗಂಟೆಯಿಂದ 1 ಗಂಟೆವರೆಗೂ ಕೂಡ 3 ಗಂಟೆ ಕಾಲ ಆತ ಅಲ್ಲೇ ಈಚೆಗೂ ಬರೋದಿಲ್ಲ, ಆಚೆಗೂ ಹೋಗೋದಿಲ್ಲ, ಈ ಅಂಚಿನಲ್ಲಿ ನಿಂತು. ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ, ಆ ಕಡೆ ಪ್ರಪಾತ ಇದೆ, 3 ಗಂಟೆ ಕಾಲ ಇಲ್ಲಿ ಡ್ರಾಮಾ ಮಾಡಿದ್ದಾನೆ, ಬ್ಲಾಕ್ ಮೇಲ್ ಮಾಡ್ಕೊಂಡು ತನ್ನ ಹುಚ್ಚು ಬೇಡಿಕೆಯನ್ನು ಇಟ್ಕೊಂಡು ತಂದೆ ತಾಯಿಯನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರೆ ಆತನ ಮನಸ್ಥಿತಿ ಹೇಗಿದ್ದಿರ್ಬೋದು. 3 ಗಂಟೆ ಕಾಲ ಅಲ್ಲೇ ನಿಂತಿದ್ದಾನೆ. ತಂದೆ ನೋಡಿದ್ದಾರೆ, ಮಗ ದಾರಿಗೆ ಬರುವ ರೀತಿ ಕಾಣ್ತಾ ಇರ್ಲಿಲ್ಲ. ಎಷ್ಟೇ ಹೇಳಿದ್ರು ಕೂಡ ಆತ ಕೇಳ್ತಾ ಇರ್ಲಿಲ್ಲ. ಆತಂದ ಹಠ ಒಂದೇ, ನನಗೆ ಮೊಬೈಲ್ ಇದೆ, ಮೊಬೈಲ್ನ EMI ಕಟ್ಟೋದಕ್ಕೆ ದುಡ್ಡು ಬೇಕು, ಅದನ್ನ ಫುಲ್ ದುಡ್ಡನ್ನ ನೀವು ಕೊಡಿ ಅನ್ನೋಂತ ಡಿಮ್ಯಾಂಡ್ ಅವನದ್ದು. ಕೊನೆಗೊಂದು ಕ್ಷಣಕ್ಕೆ ಅವರು ನಿರ್ಧಾರ ಮಾಡ್ತಾರೆ, ಇದೇ ರೀತಿ ಬಿಟ್ರೆ ಎಷ್ಟೊತ್ತಂತ ನಾವು ಇದೆ ಕೂರ್ತಾ ಇರೋದು. ಹಾಗಾಗಿ ನೇರ ಹೋಗಿ ಆತನನ್ನ ಎಳೆದಾಕುವ ಅನ್ನೋಂತ ನಿಟ್ಟಿನಲ್ಲಿ ಅವನ ಹತ್ರ ಹೋಗ್ತಾರೆ. ಏನ್ ಮಾಡ್ತಾನೆ, ಇಡೇಕೆ ತಂದೆ ಹೋಗ್ತಾರಲ್ಲ, ಈತನು ಜಿಗೆಗೆ ಹೋಗ್ತಾನೆ ಹಿಂದಕ್ಕೆ. ಅದೇ ಟೈಮ್ಗೆ ತಂದೆ ಬಂದಾಗ ತಂದೆಯನ್ನು ಹಿಡ್ಕೊಂಡು ಆತ ಅಲ್ಲಿಂದ ಕೆಳಗೆ ಬೀಳ್ತಾನೆ. ಆ ವಿಡಿಯೋ ನೋಡೋದಕ್ಕೆ ಭಯಾನಕವಾಗಿದೆ, ಅದನ್ನ ಪ್ಲೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯೂಟ್ಯೂಬ್ ನಲ್ಲಿ ರಿಸ್ಟ್ರಿಕ್ಷನ್ ಬರುತ್ತೆ, ಜೊತೆಗೆ ಬೇರೆ ಬೇರೆ ರೀತಿಯಂತ ಆಕ್ಷನ್ಗಳಾಗುತ್ತೆ. ಆ ಕಾರಣಕ್ಕಾಗಿ ಆ ವಿಡಿಯೋವನ್ನ ನಾನು ಪ್ಲೇ ಮಾಡ್ತಾ ಇಲ್ಲ. ಅಲ್ಲಿಂದ ಬಿದ್ದ್ಬಿಡ್ತಾನ. 350ರಿಂದ 400 ಅಡಿ ಆಳದ ಪ್ರಪಾತ. ಕೆಳಗೆ ಬಿದ್ದಾಗ ಕಲ್ಲು ಕ್ವಾರಿ, ಬಂಡೆ ಕಲ್ಲುಗಳಿರುವಂತಹ ಪ್ರದೇಶ. ಮೇಲಿಂದ ಕೆಳಗೆ ಬಿದ್ದವರು ಬದುಕುಳಿಯೋದಕ್ಕೆ ಸಾಧ್ಯ ಇದೆಯಾ? ಕೆಳಗೆ ಬಿದ್ದು ಬಿಡ್ತಾರೆ. ಅಲ್ಲಿ ನಿಂತವರಿಗೆಲ್ಲ ಆ ಕ್ಷಣಕ್ಕೆ ದಂಗು ಬಡದ ರೀತಿ ಆಗ್ಬಿಡ್ತಾರೆ. ಏನಾಗ್ತಾ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ತಕ್ಷಣಕ್ಕೆ ಮೇಲೆ ಇದ್ದವರೆಲ್ಲ ಕೆಳಗೆ ಬಂದು ನೋಡ್ತಾರೆ, ಅಲ್ಲಿ ಇಬ್ರು ಪ್ರಾಣ ಹೋಗಿರ್ತಾರೆ. ಅಟ್ ಎ ಟೈಮ್ ಅಲ್ಲಿ ಪಕ್ಕದಲ್ಲಿ ತಾಯಿ ಕೂತಿರ್ತಾರಲ್ಲ, ತಾಯಿಗೂ ಕೂಡ ತಾಯಿಯ ಮನಸ್ಥಿತಿ ಆ ಕ್ಷಣಕ್ಕೆ ಏನು ಯೋಚನೆ ಬಂತು ಅಥವಾ ಇನ್ನೇನು ಕಲ್ಪನೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ನೇರವಾಗಿ ಇವರಿಬ್ರು ಗಂಡ ಮಗ ಕೆಳಗೆ ಬಿದ್ರಲ್ಲ, ಅವರು ಸತ್ತಿದಾರ ಅನ್ನೋದ್ರ ನಿಟ್ಟಲ್ಲೂ ಕೂಡ ಯೋಚನೆ ಮಾಡ್ಲಿಲ್ಲ. ನೇರವಾಗಿ ಆಕೆಯು ಕೂಡ ಅದೇ ಜಾಗದಲ್ಲಿ ಬಂದು ಮೇಲೆಯಿಂದ ಜಿಗಿದು ತನ್ನ ಪ್ರಾಣವನ್ನು ಕೂಡ ಕಳ್ಕೊಳ್ತಾಳೆ. ಇಲ್ಲಿ ಯೋಚನೆ ಮಾಡಿ, ಯಾರು ಆತನಿಗೆ ಜೀವವನ್ನ ಕೊಟ್ಟಿದ್ರೋ, ಜನ್ಮವನ್ನ ಕೊಟ್ಟಿದ್ರೋ, ಅವರನ್ನೇ ಈತ ಬಲಿ ಪಡ್ಕೊಂಡಿದ್ದಾನೆ. ಒಂದು ರೀತಿಯಲ್ಲಿ ಕೊಲೆ ಮಾಡಿದ್ದಾನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾನು ಇಂಥ ವಿಚಾರಗಳು ಬಂದಾಗ ಹೇಳ್ತಾ ಇರ್ತೀನಿ, ಮಕ್ಳಿಲ್ಲ ಅಂತ ಒದ್ದಾಡ್ತಾ ಇರುವವರು, ಮಕ್ಳಿಲ್ಲ ಅಂತ ಬರೋ ದೇವರಿಗೆಲ್ಲ ಹರಕೆ ಹೊತ್ಕೊಳ್ತಾ ಇರುವಂತವ್ರು ಒಂದು ವರ್ಗ ಇದ್ದಾರೆ. ಆಸ್ಪತ್ರೆ ಅಲಿತಾ ಚಿಕಿತ್ಸೆಗಾಗಿ ಒಂದು ಮಗು ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಪರಿತಪಿಸ್ತಾ ಇರುವಂತಹವರು ಅನೇಕ ಮಂದಿ ಇದ್ದಾರೆ. ಅಂತಹದ್ರ ಮಧ್ಯೆ ಮಕ್ಕಳಾಗಿರ್ತವೆ, ಜೊತೆಗೆ ಹುಟ್ಟಿದವನಿಗೆ ಮಗನಿಗೆ ಯಾವ ರೀತಿ ಅಂತ ಶಿಕ್ಷಣ ಕೊಡ್ತೀವಿ ಅಥವಾ ಆತರ ಮನಸ್ಥಿತಿಯನ್ನು ಯಾವ ರೀತಿ ಬೆಳೆಸ್ತೀವಿ ಅನ್ನೋದು ಕೂಡ ನಾವು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನ ಅವರ ಯಾವ ಸಮೂಹದಲ್ಲಿ ಅವರು ಬೆರೀತಾರೆ, ಅವರ ಸ್ನೇಹ ಬಳಗ ಯಾವ ರೀತಿ ಇದೆ, ಅವರ ಸುತ್ತಮುತ್ತಲಿನ ಬಳಗ ಯಾವ ರೀತಿ ಇದೆ, ಅವರ ಕಾಂಟ್ಯಾಕ್ಟ್ ಒಡನಾಟ ಅಥವಾ ತಮ್ಮ ಆಪ್ತ ವಲಯ ಅಂತ ಗುರುತಿಸ್ಕೊಳ್ತಾರಲ್ಲ, ಆ ವಲಯ ಯಾವ ರೀತಿ ಇದೆ, ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಜವಾಬ್ದಾರಿ ಪ್ರತಿಯೊಬ್ಬ ಪೋಷಕನದ್ದು. ಈತನ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗಿದೆ ನಾನು ಅನ್ಕೊಳ್ತೇನೆ. ಯಾಕಂತಂದ್ರೆ ಒಂದು ಆತನಿಗೆ ಆ ರೀತಿ ಮನಸ್ಥಿತಿ ಆಗ್ಬೇಕು ಅಂತ ಹೇಳಿದ್ರೆ ಆತನ ಜೊತೆಗೆ ಇರುವಂತಹ ಸ್ನೇಹ ಬಳಗ ಏನಿದೆ ಒಂಚೂರು ರಿಚೆಸ್ಟ್ ಟೀಮ್ ಅಂತ ಅನ್ಕೊಳ್ತೇನೆ ನಾನು. ಮೊಬೈಲ್ ಇತ್ಯಾದಿ ಕಡೆ ಹೆಚ್ಚು ಒಲವು ಇರುವಂತವ್ರು ಅಥವಾ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆಸಕ್ತಿ ಇರುವಂತವ್ರು,
ಬೇರೆ ಬೇರೆ ಮನಸ್ಥಿತಿಯ ಸಮೂಹದಲ್ಲಿ ಈತ ತೊಡಗಿಸಿಕೊಳ್ತಾ ಇದ್ದ. ಸಹಜವಾಗಿ ಅವರ ರೀತಿ ನನ್ನಲ್ಲೂ ಕೂಡ ಇರಬೇಕು, ನಾನು ಕೂಡ ಅವ್ರ ರೀತಿ ಮೊಬೈಲ್ ಅನ್ನು ಬಳಸಬೇಕು, ಐಫೋನ್ ಅನ್ನ ಬಳಸಬೇಕು ಅನ್ನೋದು ಮನಸ್ಥಿತಿ ಎಲ್ಲ ಈತನಲ್ಲಿ ಇದ್ದಿರ್ಬೋದು. ಆ ಕಾರಣಕ್ಕಾಗಿ ಈತ ಮೊಬೈಲ್ ಅನ್ನ ಇರ್ಲಿಕ್ಕೂ ಸಾಧ್ಯ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನ ಎಷ್ಟು ಸೂಕ್ಷ್ಮದಿಂದ ನಾವು ನೋಡಿದ್ರು ಕೂಡ ಸಾಲೋದಿಲ್ಲ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ. ಆತ ಹೋದ, ಪಶ್ಚಾತ್ತಾಪ ಪಡಬೇಕು, ಕನಿಕರ ಪಡಬೇಕು, ಆತನಿಗಾಗಿ ಮಾರ್ಗಬೇಕೋ ಗೊತ್ತಾಗ್ತಿಲ್ಲ. ಬಟ್ ಆ ತಂದೆ ತಾಯಿಯನ್ನ ಬಲಿ ಪಡ್ಕೊಂಡಲ್ಲ, ಇದನ್ನ ಮಾತ್ರ ನಾವು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಎಂಥದ್ದೇ ವಿಚಾರ ಇರ್ಬೋದು, ಆತನಿಗೆ ಬೇರೆ ಬೇರೆ ಅವಕಾಶಗಳಿದ್ವು. ಆತನೇ ಈಗ 18-19 ವರ್ಷ ವಯಸ್ಸು, ಎಜುಕೇಶನ್ ಮುಗಿಸಿ ಬೇರೆ ಮುಂದೆ ಉದ್ಯೋಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಐಫೋನ್ ಏನಕ್ಕೆ ಬೇರೆ ಬೇರೆ ನಾವು ಖರೀದಿಸಬಹುದಿತ್ತು, ಆತನಿಗೆ ಬೇರೆ ರೀತಿಯಾದಂತಹ ಲೈಫ್ ಅನ್ನ ಲೀಡ್ ಮಾಡಬಹುದಿತ್ತು. ಆದ್ರೆ ಆ ಕ್ಷಣಿಕ ಜೀವನಕ್ಕಾಗಿ, ಕ್ಷಣಿಕ ಸುಖಕ್ಕಾಗಿ, ಈ ಮೊಬೈಲ್ ನ ಕುರಿತಾದ ಅತಿಯಾದ ವ್ಯಾಮೋಹಕ್ಕಾಗಿ ತನ್ನನ್ನ ತಾನು ಜೀವ ತೆಗೆದುಕೊಂಡ. ಜೊತೆಗೆ ತನಗೆ ಜೀವ ತೆತ್ತವ್ರನ್ನು, ಜೀವ ಕೊಟ್ಟವ್ರನ್ನು ಕೂಡ ಜೀವ ತೆಗೆದುಕೊಂಡ. ನಾವು ಜೆನ್ಸಿ ಇತ್ಯಾದಿ ಎಲ್ಲವನ್ನು ಮಾತಾಡ್ತೇವೆ. ದೇಶದ ಭವಿಷ್ಯ ಯುವ ಜನತೆಯ ಕೈಯಲ್ಲಿದೆ, ಯುವ ಸಮೂಹ ಒಳ್ಳೆ ದಿಕ್ಕಿನಲ್ಲಿ ಸಾಗ್ಬೇಕು, ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅನ್ನೋ ನಿಟ್ಟಿನಲ್ಲೆಲ್ಲ ನಾವು ಮಾತಾಡ್ತಾ ಇರ್ತೇವೆ. ಬೇರೆ ಬೇರೆ ರೀತಿಯಾಗಿ ಸರ್ಕಾರಗಳು ಕೂಡ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತವೆ. ಆದ್ರೆ ಇಂಥವುಗಳಿದಾವಲ್ಲ, ಇಂಥವನ್ನ ಇಟ್ಟುಕೊಂಡು ಏನ್ ತಾನೇ ಸಾಧನೆ ಮಾಡೋದಕ್ಕೆ ಸಾಧ್ಯ? ಆ ತಂದೆ ತಾಯಿ ಅವರ ಹಿನ್ನೆಲೆ ಗೊತ್ತಿಲ್ಲ, ಅವ್ರ ಮನೆಯಲ್ಲಿ ಬೇರೆ ಮಕ್ಕಳಿದ್ದಾರೋ ಅಥವಾ ಇನ್ಯಾರೇ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ರೆ ಪೊಲೀಸರ ಪ್ರಕ್ರಿಯೆಗಳು ಆಗ್ತಾ ಇರ್ತವೆ. ಬಟ್ ಏನ್ ಮಾಡೋದಕ್ಕೆ ಸಾಧ್ಯ ಇದೆ? ಈಗ 3 ಕೂಡ ಇಲ್ಲ. ಈ ಪ್ರಕರಣದಲ್ಲಿ, ಈ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರಧಾರಿಗಳಿದ್ದಾಗಿದ್ದವರು ಆ ತಂದೆ ತಾಯಿ, ಗಂಡ ಹೆಂಡತಿ, ಈ ಮಗ, 3 ಪ್ರಾಣ ಕೂಡ ಹೋಗಿದೆ. ಇನ್ನು ಏನು ಆಕ್ಷನ್ ತಗೊಂಡು ಏನು ಪ್ರಯೋಜನ? ಅಲ್ಲಿ ಆ ಪೊಲೀಸರು ಕೂಡ ಬಂದಿದ್ರಂತೆ ಆತನ ಈ ರೀತಿ ಜೀವವನ್ನು ಉಳಿಸೋದಕ್ಕೆ, ಜೀವ ಉಳಿಸೋದಕ್ಕೆ ಅಂತಲ್ಲ, ಆತನ ಮನವೊಲಿಸೋದಕ್ಕೆ ಅಂತ. ಬಟ್ ಯಾರ ಮನವೊಲಿಕೆಯೂ ಕೂಡ ಪ್ರಯೋಜನ ಆಗ್ಲಿಲ್ಲ. ನಾವು ನೋಡ್ತಾ ಇರ್ತೇವೆ. ಈಗ ನೋಡಿ, ಏನೋ ಒಂದು ಬೇಡಿಕೆ ಇದ್ದಾಗ ಬ್ಲಾಕ್ ಮೇಲ್ ಮಾಡೋದಕ್ಕೆ ಯಾವುದೋ ಒಂದು ಟವರ್ ಹತ್ತೋದು ಅಥವಾ ಇನ್ಯಾವುದೋ ಎತ್ತರದ ಕಟ್ಟಡವನ್ನ ಹತ್ತಿ ಅಲ್ಲಿ ಬ್ಲಾಕ್ ಮೇಲ್ ಮಾಡೋದು, ಈ ಪ್ರೀತಿ ಪ್ರೇಮದ ವಿಚಾರಕ್ಕೆ, ಇನ್ನೇನೇನೇನೋ ಕಾರಣಕ್ಕೆ. ಅದರ ಮುಂದುವರಿದ ಭಾಗ ಇಂಥದ್ದು. ಡಿಜಿಟಲ್ ಟೆಕ್ನಾಲಜಿ ಮುಂದುವರೆದಷ್ಟು ಇಂತಹ ಅನಾಹುತಗಳು, ಹೊಸ ರೀತಿಯಾದಂತಹ ಅನಾಹುತಗಳು, ಅವಘಡಗಳು ಸಂಭವಿಸ್ತಾನೆ ಇದ್ದಾವೆ. ಇದನ್ನ ನಿಯಂತ್ರಣ ತರೋದು ಯಾವ ರೀತಿಯಾಗಿ, ನಿಯಂತ್ರಣಕ್ಕೆ ತರೋದಕ್ಕೆ ಸಾಧ್ಯನಾ, ಯಾರಿಂದ ಸಾಧ್ಯ, ಹೇಗೆ, ಏನು, ಎತ್ತ ಗೊತ್ತಿಲ್ಲ. ಆದ್ರೆ ಯುವ ಸಮೂಹ ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ನಮ್ಮ ಭವಿಷ್ಯ ಕೇವಲ ಈ ಜೀವ ಇಲ್ಲದ ಮೊಬೈಲ್ ನಲ್ಲಿ ಇಲ್ಲ, ಅದರ ಆಚೆಗಿನ ಜೀವನ ಬೇರೆಯದ್ದೇ ಇದೆ ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕು. ಇದನ್ನ ಇಟ್ಕೊಂಡು ನಾವು ಏನ್ ಜೀವನ ಮಾಡಕ್ಕೆ ಸಾಧ್ಯ? ಜಸ್ಟ್ ಎಕ್ಸಾಂಪಲ್, ಈಗ ನಾನು ಕೂಡ ಯೋಚನೆ ಮಾಡೋದಾದ್ರೆ, ಮೊಬೈಲ್ ಇಲ್ಲದೆ ಒಂದು ದಿನ ಕಳೆಯೋದಕ್ಕೆ ನಾನು ಖುಷಿ ಪಡ್ತೀನಿ. ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆವರೆಗೆ ನಾನು ಮೊಬೈಲ್ ಇಲ್ಲದೆ ಟೈಮ್ ಅನ್ನ ಸ್ಪೆಂಡ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಮನೆಯಲ್ಲಿ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಮಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಇದೆಲ್ಲ ಏನ್ ಸಿಗೋದಿಲ್ಲ. ನಾವು ನಮ್ಮ ಡ್ಯೂಟಿ ಉದ್ದೇಶಕ್ಕಾಗಿ ಅಥವಾ ನಮ್ಮ ಕೆಲಸ ಇದರ ಹಿಂದೆ ಇರೋ ಕಾರಣಕ್ಕಾಗಿ ಇದನ್ನ ಸಹಜವಾಗಿ ಡಿಪೆಂಡ್ ಆಗಿರ್ತೇವೆ. ಆದ್ರೆ ಅದ್ರ ಆಚೆಗಿನ ಜೀವನ, ಅದ್ರ ಆಚೆಗೆ ಸಿಗೋದು ನಮಗೆ ಖುಷಿ ಇದೆಯಲ್ಲ. ಮೊಬೈಲ್ ಇಲ್ಲದೆ ಟಿವಿ ಇಲ್ಲದೆ, ನಾವು ಏನು ಇಲ್ಲದೆ ಮನೆಯಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಕಳೆಯುವಂತಹ ಸಮಯ ಇದೆಯಲ್ಲ, ಅದನ್ನ ಇದು ಕೊಡೋದಿಲ್ಲ. ಇದು ನಮ್ಮನ್ನ ಆದಷ್ಟು ಕುಬ್ಜ ಮಾಡುತ್ತೆ. ನಾವು ಇಷ್ಟಕ್ಕೆ ಮಾತ್ರ, ಇದರೊಳಗೆ ಮಾತ್ರ ಸೀಮಿತವಾಗಿ ಬಿಡ್ತೇವೆ. ಹೊರಗಡೆ ಪ್ರಕೃತಿಯಲ್ಲಿ ಕಳೆಯೋದಾಗ್ಲಿ ಅಥವಾ ಇನ್ಯಾವುದೋ ಚಟುವಟಿಕೆಯಲ್ಲಿ ನಮ್ಮ ಸ್ನೇಹಿತರ ಜೊತೆಗೆ, ಅದ್ಯಾವುದು ಕೂಡ ಇದರಲ್ಲಿ ಸಿಗೋದಿಲ್ಲ. ಕೇವಲ ನಾವು ಮೊಬೈಲ್ ಇಟ್ಕೊಂಡು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಟೈಮ್ ನೋಡ್ಕೋಬಹುದು, ರೀಲ್ ನೋಡ್ಕೊಂಡು ಟೈಮ್ ಕಳಿಬಹುದು, ಅಥವಾ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡ್ಕೊಂಡು, ವಿಡಿಯೋ ಕಳ್ಸ್ಕೊಂಡು ಒಂದಷ್ಟು ಕಳಿಬಹುದು. ಬಿಟ್ರೆ ಅದ್ರ ಆಚೆಗಿನ ಬಾಂಧವ್ಯ, ಅದ್ರ ಆಚೆಗಿನ ಜೀವನವನ್ನ ನಮಗೆ ಕಳೆಯೋದಕ್ಕೆ ಖಂಡಿತ ಇದರಿಂದ ಸಾಧ್ಯ ಆಗೋದಿಲ್ಲ. ಒಳ್ಳೆಯದು ಇದ್ದೇ ಇದೆ, ಆದ್ರೆ ಕೆಟ್ಟದ್ದು ಯಾವ ರೀತಿಯಾಗಿ ಕೆಟ್ಟದಾಗಿ ಪರಿಣಮಿಸುತ್ತೆ ಈ ಮೊಬೈಲ್ ಅನ್ನೋದು, ಈ ಕಾಲೇಜ್ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆಲ್ಲ ನಾವು ಪ್ರಬಂಧ, ಭಾಷಣ ಸ್ಪರ್ಧೆ ಏನೆಲ್ಲ ಮಾಡ್ತಾ ಇರ್ತಾರೆ ಕಾಲೇಜು ಸ್ಕೂಲ್ಗಳಲ್ಲೆಲ್ಲ, ಮೊಬೈಲ್ ನ ದುಷ್ಪರಿಣಾಮಗಳು ಅಂತ. ಅದ್ರಲ್ಲಿ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಎಜುಕೇಶನ್ಗೆ ಯಾವ ರೀತಿಯಾಗಿ ದುಷ್ಪರಿಣಾಮ ಬೀರುತ್ತೆ, ಪ್ಲಸ್ ಅಂಡ್ ಮೈನಸ್ ಮಕ್ಕಳು ಮಾತಾಡ್ತಾರೆ. ಆದ್ರೆ ಈ ರೀತಿಯಾಗಿಯೂ ಕೂಡ ದುಷ್ಪರಿಣಾಮ ಆಗುತ್ತೆ. ಮೊಬೈಲ್ ನ ಕುರಿತಾದಂತಹ ವ್ಯಾಮೋಹ, ಮೊಬೈಲ್ ನ ಚಟ, ಮೊಬೈಲ್ ನ ಗೀಳು, ಈ ರೀತಿಯಾಗಿಯೂ ಕೂಡ ಅದರ ಹೊಡೆತ ಬೀಳುತ್ತೆ. ಅದರ ಪರಿಣಾಮವನ್ನ ನಮ್ಮ ಸಮಾಜ ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಷ್ಟೇ. ಇದಿಷ್ಟು ವಿಚಾರವನ್ನು ಹೇಳಬೇಕಾಗಿತ್ತು. ಈ ಘಟನೆ ನೋಡಿದಾಗ ನಿಮ್ಗೇನಾದ್ರು ಅನ್ಸಿದ್ರೆ ಅದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಂಟೆಂಟ್ ಅನ್ನ ನೋಡಿದ್ದಕ್ಕಾಗಿ. ಆರಂಭದಲ್ಲಿ ಹೇಳ್ಬೇಕಾಗಿತ್ತು, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮ ಚಾನಲ್ ನ ಅಕೌಂಟ್ ಇದೆ, ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ. ಕಂಟೆಂಟ್ ಗಳನ್ನ ಕೊಡ್ತಾ ಇರ್ತೇವೆ. ಥ್ಯಾಂಕ್ ಯು ವೆರಿ ಮಚ್.